ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನು ಎಷ್ಟೇ ದೊಡ್ಡ ಮನುಷ್ಯ ಆದ್ರೂ ಕೋಪದ ವಿಷಯದಲ್ಲಿ ಒಂಥರ ಚೈಲ್ಡೆ. ಅಂಥವನು ದೊಡ್ಡ ಮನಸ್ಸು ಮಾಡಿ ನಿನ್ನ ಕೋಪನೆಲ್ಲ ಸೈಡ್ಗಿಟ್ಟು ಅವನ್ನ ಕ್ಷಮಿಸಿದ್ಯಾ ಅಂದ್ರೆ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗ್ತದೆ ಕಣ. ಅಲ್ಲ ಇದೆಲ್ಲ ಹೆಂಗೋ ಸಾಧ್ಯ? ನಿನಗೆ ಆಶ್ಚರ್ಯ ಅನ್ಸಿದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಗಂಡಸು ಎಷ್ಟೇ ದೊಡ್ಡ ಮನುಷ್ಯ ಆಗಿರಲಿ, ಅವನೇನೇ ಆಗಿರಲಿ, ಈ ಕ್ಷಮಿಸೋ ಗುಣ, ಆ ಥರದೊಂದು ಯೋಚನೆ ಎಲ್ಲ ಬರೋದು ಬಹಳ ಅಪರೂಪ. ಆದರೆ ಹೆಣ್ಣಿಂದ ಅದೆಲ್ಲವೂ ಸಾಧ್ಯ. ಕ್ಷಮಿಸೋ ಗುಣ ಅವಳಿಗೆ ಹುಟ್ಟಿಂದನೇ ಬಂದಿರುತ್ತೆ. ನೇಚರ್ ಅವಳಿಗೆ ಅಂತ ಕೊಟ್ಟಿರೋ ಒಂದು ಬಹಳ ದೊಡ್ಡ ಗಿಫ್ಟ್ ಅದು. ಹೆಣ್ಣಿಗೆ ಶಿಕ್ಷಣ ಕೊಡೋಕ್ಕೂ ಗೊತ್ತು, ಶಿಕ್ಷೆ ಕೊಡೋಕ್ಕೂ ಗೊತ್ತು. ಯಾರಿಗೆ ಎಷ್ಟು ಶಿಕ್ಷೆ ಕೊಡಬೇಕು, ಯಾವಾಗ ಯಾರನ್ನ ಕ್ಷಮಿಸ್ಬೇಕು, ಯಾವ್ದನ್ನ ನೆನಪಲ್ಲಿ ಇಟ್ಕೋಬೇಕು, ಯಾವ್ದನ್ನ ಮರಿಬೇಕು, ಯಾವ್ದಕ್ಕೆ ಪ್ರಿಯಾರಿಟಿ ಕೊಡ್ಬೇಕು, ಎಲ್ಲವೂ ಗೊತ್ತು. ಆದ್ರೆ ನಾವು ಗಂಡಸರಾಗಲ್ಲ. ನಮ್ಗೆ ಹುಂಬತನ ಜಾಸ್ತಿ. ನಮ್ಗೆಲ್ಲ ಗೊತ್ತಿದೆ ಅನ್ನೋದು ಬಿಟ್ಟು ಬೇರೆ ಏನು ಗೊತ್ತಿರಲ್ಲ. ಗೆಳೆಯ ಅಂದ್ರೆ ಇದೆಲ್ಲ ಎಸ್, ಭೂಮಿಕಾ ಅವರಿಂದಾನೆ ಇದೆಲ್ಲ ಸಾಧ್ಯ ಆಗಿದೆ. ನಾನು ಈ ನಿರ್ಧಾರಕ್ಕೆ ಬರೋದಕ್ಕೆ ಭೂಮಿಕಾ ಅವರೇ ಕಾರಣ. ಇದೆಲ್ಲ ಕ್ರೆಡಿಟ್ ಅವ್ರಿಗೆ ಸೇರ್ಬೇಕು. ಲೋ ಗೆಳೆಯ, ಅಂತೂ ಹೆಂಡತಿ ಮಾತು ಕೇಳಂಗ ಅದೇ. ಇದ್ರಲ್ಲಿ ತಪ್ಪೇನಿದೆ? ತಪ್ಪಿಲ್ಲಪ್ಪ, ತಪ್ಪಿಲ್ಲ. ಕರೆಕ್ಟು, ನೀನು ಹೇಳ್ತಾ ಇರೋದು ಕರೆಕ್ಟು. ಇನ್ಫ್ಯಾಕ್ಟ್ ನೋಡು, ಎಲ್ಲ ಗಂಡಸರು ಹೆಂಡತಿ ಮಾತನ್ನ ಕೇಳಲೇಬೇಕು. ಇದೇ ರೂಲ್ಸ್ ಇರೋದು. ಅವ್ರ ಮಾತು ಕೇಳಿದ್ರೇನೆ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಸುಭಿಕ್ಷವಾಗೋದು, ಪ್ರಪಂಚ ಚೆನ್ನಾಗಿರೋದು. ಪ್ರಪಂಚ ಚೆನ್ನಾಗಿರುತ್ತಾ? ಎಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ ಕಣೋ. ನೋಡೋ, ಹೆಂಡತಿನ ಚೆನ್ನಾಗಿ ನೋಡ್ಕೊಂಡ್ರೆ ಮನೆ ಚೆನ್ನಾಗಿರುತ್ತೆ, ಮನೆ ಚೆನ್ನಾಗಿದ್ರೆ ಮನಸ್ಸುಗಳು ಚೆನ್ನಾಗಿರುತ್ತೆ, ಮನಸ್ಸು ಚೆನ್ನಾಗಿದ್ರೆ ಸಮಾಜ ಚೆನ್ನಾಗಿರುತ್ತೆ, ಸಮಾಜ ಚೆನ್ನಾಗಿದ್ರೆ ಪ್ರಪಂಚನೇ ಚೆನ್ನಾಗಿರುತ್ತೆ ಅಲ್ವಾ ಗೆಳೆಯ? ಒಂದೊಂದ್ಸಲ ನನಗೆ ಅನ್ಸೋದೇನು ಅಂದ್ರೆ, ಈ ಜಗತ್ತಲ್ಲಿ ಆಗ್ತಾ ಇರೋಂಥ ಈ ಗಲಾಟೆ ಪಲಾಟೆ, ದ್ವೇಷ, ವೈಮನಸ್ಯ ಎಲ್ಲದಕ್ಕೂ ಈ ಗಂಡಸರೇ ಕಾರಣ ಕಣ. ಅವ್ರಿಗಿರೋ ಸೊಕ್ಕು ಪ್ರತಿಷ್ಠೆನೇ ಕಾರಣ. ಅದಕ್ಕೆ ಗಂಡಸರನ್ನ ಎಲ್ಲಾ ಪೋಸ್ಟಿಂದ ಕಿತ್ತಾಕಿ ಆ ಜಾಗದಲ್ಲಿ ಹೆಂಗಸರನ್ನ ತಗೊಂಬಂದು ಕೂಡಿಸ್ಬೇಕು. ತೊಟ್ಲು ತೂಗೋ ಕೈಗೆ ಇಡೀ ಪ್ರಪಂಚನ ಕೊಡ್ಬೇಕು. ಆಗ ಎಲ್ಲ ಚೆನ್ನಾಗಿರುತ್ತೆ ಕಣ. ಸಣ್ಣ ಪುಟ್ಟ ಗಾಸಿಪ್ಸ್ ಅನ್ನೋದು ಬಿಟ್ರೆ ಮೇಜರ್ ಆಗಿ ಏನು ಪ್ರಾಬ್ಲಮ್ಸ್ ಇರೋದಿಲ್ಲ. ಅಪರೂಪಕ್ಕೆ ಒಂದು ಒಳ್ಳೆ ವಿಷಯ ಹೇಳಿದೆ ಕಣ. ಥ್ಯಾಂಕ್ ಯು. ನೀನು ಹೇಳಿದ್ರಲ್ಲೂ ಒಂದು ಪಾಯಿಂಟ್ ಇದೆ. ಹೆಣ್ಮಕ್ಳು ಗಂಡು ಮಕ್ಕಳಷ್ಟು ಕ್ರೂಯಲ್ ಆಗಿರಲ್ಲ, ಸೆನ್ಸಿಬಲ್ ಆಗಿರ್ತಾರೆ. ಹೆಂಗರಳು ಅಂದ್ರೆ ಅದೇ ಅಲ್ವಾ? ನಿಜ ಗೆಳೆಯ, ನೀನು ಹೇಳಿದ 100% ಕರೆಕ್ಟ್. ಹೆಣ್ಮಕ್ಳಿಗೆ ನಾವು ಸರಿಸಮ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಲೆವೆಲ್ಲೇ ಬೇರೆ ಕಣ. ಗೌತಮ್ ಅವರೇ, ಪ್ಲೀಸ್ ಅವ್ರ ವಿಷಯದಲ್ಲಿ ಮನಸ್ಸನ್ನ ಕಲ್ ಮಾಡ್ಕೋಬೇಡಿ. ದಣಿಸೋದ್ ಬಿಟ್ಟು ಅಣ್ಣನಾಗಿ ನೀವು ಅವ್ರನ್ನ ತಿದ್ದಬೇಕು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೆಳಗ್ಗೆಯಿಂದ ಓಡಾಡಿದ್ದಕ್ಕೆ ಕೆಲಸ ಖಾಲಿ ಇಲ್ಲ ಅನ್ನೋದಷ್ಟೇ ನನಗೆ ಸಿಕ್ಕಿದ್ದು. ನನಗೆ ಈ ಗತಿ ಅಂದರೆ ಪಾಪ ಬಾಬು ರಾಮಯ್ಯನಿಗೆ ಏನು ಗತಿನೋ ಏನೋ. ಸರ್ ನಡ್ರಿ ಸರ್, ಮನೆಗೆ ಹೋಗೋಣ. ರಮಯ್ಯ, ಮನೆಗಳಿಗೆ ಹೋಗೋದು ದೊಡ್ಡದಲ್ಲಪ್ಪ. ಮೊದಲು ಕೆಲಸಗಳಿದ್ದಾಗ ಜೇಬುಗಳು ತುಂಬ ದುಡ್ಡಿರ್ತಿತ್ತು. ಮನೆಗಳಿಗೆ ಹೋಗ್ಬೇಕಾದ್ರೆ ಮಲ್ಲಿಗೆ ಹೂಗಳು, ಮೈಸೂರು ಪಾಕ್ಗಳು, ಇಲ್ಲ ಪಾನಿಪುರಿಗಳು, ಮಸಾಲೆ ಪುರಿಗಳು, ಗೋಬಿ ಮಂಚೂರಿಗಳು ಏನೋ ಒಂದು ತಗೊಂಡು ಹೋಗ್ತಿದ್ನಿ. ಆದರೆ ಈಗ ಅಲ್ದು ಸಾಕಾಗಿ ಜೇಬುಗಳಲ್ಲಿ ನಯಾ ಪೈಸೆ ದುಡ್ಡುಗಳಿಲ್ಲ. ಆ ಗಾಡಿ ಅಡ ಮಾಡಿಸ್ಕೊಂಡ್ರವನು ಗಂಟೆಗೆ 4 ಸಲ ಫೋನ್ಗಳು ಮಾಡಿ ಬಡ್ಡಿಯಲ್ಲಿ ಅಂತ ಪ್ರಾಣಗಳು ತಿಂತವನೆ. ಅದಕ್ಕೆ ಇವತ್ತು ಆಫೀಸ್ ಮುಂದೆನೆ ಮಲ್ಕೊಂಡ್ಬಿಡ್ತೀನಿ. ಕಾಲಿಗೆ ಬೀಳ್ತೀನಿ. ದುಡ್ಡು ಹೆಂಗಾದ್ರೂ ನಾನು ಅಡ್ಜಸ್ಟ್ ಮಾಡ್ಕೊಡ್ತೀನಿ. ಸುಮ್ಮನೆ ಮನೆಗೆ ನಡೀರಿ ಸರ್. ನೋಡಿದ ಜನಗಳು ಏನನ್ನಲ್ಲ. ಮನೆಗೆ ಹೋದ್ರೆ ಸುಮ್ಮನಿರ್ತಾರ? ಹೆಂಡತಿ ಕೆಲಸ ಸಿಗ್ತೇನ್ರಿ ಅಂತ ಕೇಳ್ತಾಳೆ. ಇಲ್ಲ ಅಂತ ಹೇಳಿದ್ರೆ ಅಯ್ಯೋ ನನ್ನ ಗಂಡ ಸೋತ್ಬಿಟ್ನಲ್ಲ ಅಂತ ನೊಂದ್ಕೊಳ್ತಾಳೆ. ಆಗ ನಾನು ಬದುಕಿದ್ದು ಸತ್ತಂಗೆ. ಏನು ಜೀವನ. ನಾನು ಪೆಟ್ರೋಲ್ ಹಾಕ್ಸೋಕ್ಕೂ ಕಾಸಿಲ್ಲದೆ ನಡ್ಕೊಂಡು ಓಡಾಡ್ತಾ ಇದ್ದೀನಿ. ಅಂತ ಅದರಲ್ಲಿ ರೇಷನ್ ಖರ್ಚು, ಮನೆ ಸಾಲ, EMI, ಚೀಟಿ, ಇದೆಲ್ಲದಕ್ಕೂ ಎಲ್ಲಿಂದ ದುಡ್ಡು ಹೊಂದಿಸ್ಲಿ ನಾನು? ಯಾವುದು ಕಟ್ಟಿಲ್ಲ ಅಂತ ಮನೆ ಬಾಗಿಲುಗಳಿಗೆ ಬಂದರೆ ನಾನು ಏನು ಮಾಡಲಿ ರಮಯ್ಯ? ನನ್ನ ಕೈಲಂತೂ ಏನೂ ಮಾಡೋಕ್ಕಾಗಲ್ಲಪ್ಪ. ಮೊದಲೇ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ನಾಲ್ಗೆಲ್ಲ ಒಣಗ್ತಾ ಇದೆ.
ಕಣ್ಣೆಲ್ಲ ಮಂಜು ಆಗ್ತಾ ಇದೆ. ಅಯ್ಯೋ, ಹಾಳಾದ ಬಿಕ್ಕಳಿಗೆ ಇವಲ್ಲೇ ಶುರು ಆಗ್ಬೇಕಾ? ಇಲ್ಲೆಲ್ಲೂ ಒಂದ್ ನಲ್ಲಿ ಕೂಡ ಕಾಣಿಸ್ತಾ ಇಲ್ವೇ? ಯಾರಾದ್ರೂ ದೇವ್ರ ತರ ಬಂದು ನೀರು ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಕರೆದ್ರ ಸ್ವಾಮಿ? ಏನಿಲ್ಲ ಸ್ವಾಮಿ, ನಾನು ಸುಮ್ಮನೆ ನನ್ನ ಪಾಡಿಗೇನೋ ಮಾತಾಡ್ಕೊಂತ ಇದ್ದೆ. ಬಿಕ್ಕಳಿಸ್ತಾ ಇದ್ದೀರಾ? ಎಳ್ನೀರು ಕೊಡ್ಲಾ? ಎಳ್ನೀರ ಮಿನಿಮಮ್ 40 ರೂಪಾಯಿ ಅಂತೂ ಇರುತ್ತೆ. ಬೇಡಪ್ಪ, ನನಗೇನು ಎಳ್ನೀರು ಬೇಡ. ನೀನು ಕಾಸೇನು ಕೊಡಬೇಕಾಗಿಲ್ಲಪ್ಪ. ನನಗೆ ವ್ಯಾಪಾರ ತುಂಬ ಚೆನ್ನಾಗಾಗಿದೆ. ಇದನ್ನ ಮನೆಗೆ ತಗೊಂಡು ಹೋಗ್ತಿದ್ದೆ, ಅದ್ರ ಬದಲು ನಿನಗೆ ಕೊಡ್ತಿದ್ದೀನಿ ಅಷ್ಟೇ. ಕುಡಿ. ಇದೇನಪ್ಪ, ಒಂದೇ ಗುಟ್ಕಿಗೆ ಬಿಕ್ಕಳಿಕೆನೆ ನಿಂತೋಯ್ತು. ನನ್ನ ಜೀವನದಲ್ಲಿ ಸುಮಾರು ಸರಿ ಎಳ್ನೀರು ಕುಡ್ದಿದ್ದೀನಿ, ಆದರೆ ಇಷ್ಟು ರುಚಿಯಾಗಿರೋ ಎಳ್ನೀರು ಇವತ್ತೇ ಫಸ್ಟ್ ಟೈಮ್ ಕುಡಿತಾ ಇರೋದು. ಪ್ರೀತಿಯಿಂದ ಕೊಟ್ರೆ ಎಲ್ಲನೂ ರುಚಿಯಾಗಿರುತ್ತೆ. ಇನ್ನೊಂದು ಕೆತ್ಲಾ? ಸಾಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 25 ವರ್ಷದ ಹಿಂದೆ ನಡೆದ ಘಟನೆ, ಅದನ್ನ ಈಗಲೂ ಮುಂದುವರಿಸ್ಕೊಂಡು ಹೋಗ್ಬೇಕಾ ಹೇಳಿ? ಬಾಯ್ ಮುಚ್ಕೊಂಡು ನಾನು ಲೊಕೇಶನ್ ಕಳಿಸಿರೋ ಕಡೆ ಬಂದ್ರೆ ಸರಿ. ಈಗ ಇಲ್ಲ, ಯಾವುದೇ ಕಾರಣಕ್ಕೂ ನಾನು ನಿಮಗೆ ಸಹಾಯ ಮಾಡೋದಿಲ್ಲ. ನಾನು ನಿಮ್ಮ ಕಡೆ ಇರಲ್ಲ. ನಾನೇನಿದ್ರು ಸತ್ಯದ ಪರ, ನನ್ನ ಕುಟುಂಬದ ಪರ. ಸ್ವಂತ ಮಗನ್ ತರ ಇದ್ದವನ್ನೇ ಕೊಂದವಳು ನೀನು. ನೀನು ಸತ್ಯದ ಪರಾನ? ನಿನ್ನ ಕುಟುಂಬದ ಪರಾನ? ಚೆನ್ನಾಗಿದೆ ಜೋಕು. ಇನ್ನೊಂದ್ಸತಿ ಹೇಳು ನೋಡೋಣ. ಇಲ್ಲ, ನೀವು ಏನೇ ಹೇಳಿದ್ರು ಅಷ್ಟೇ, ಎಷ್ಟೇ ಹೆದರ್ಸಿದ್ರು ಅಷ್ಟೇ, ನಾನು ನಿಮ್ಮ ಕೆಲಸ ಮಾಡಲ್ಲ. ನಾನು ಏನೇ ಇದ್ರು ನನ್ನ ಕುಟುಂಬದ ಪರ. ನೀವೇನ್ ಮಾಡ್ತೀರಾ? ನನ್ನ ಸಾಯಿಸ್ತೀರಾ? ಸಾಯಿಸಿ. ನಾನು ನನ್ನ ಕುಟುಂಬಕ್ಕೋಸ್ಕರ ಸಾಯೋದಕ್ಕೂ ರೆಡಿ ಆಗಿದ್ದೀನಿ. ಇನ್ನೇನ್ ಸರ್, ನಿಮ್ಮ ಮಗನ ಮೇಲೆ ಹೆದರಿಕೆಯಿಂದ ನಾನು ನನ್ನ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ದೀನಿ, ಮಾಡಬಾರ್ದು ದ್ರೋಹ ಮಾಡಿದ್ದೀನಿ. ನನ್ನಂಥವಳಿಗೆ ಸಾವೇ ಶಿಕ್ಷೆ. ಬಂದು ನನ್ನನ್ನೇ ಕೊಂದು ಬಿಡಿ ಸರ್. ಸುಹಾಸಿನಿ ಅತ್ತೆ ಬದಲಾಗಿರ್ಬೋದಾ? ಬದಲಾವಣೆ ಜಗದ ನಿಯಮ, ಬದಲಾದ್ರೂ ಆಗಿರ್ಬೋದು. ಏನು ವಿಷಯ ಅಂತ ಕೇಳೋಣವಾ? ಬೇಡ ಬೇಡ, ಇವತ್ತು ಬೆಳಗ್ಗೆಯಿಂದ ಅಪ್ಸೆಟ್ ಆಗಿದ್ದಾರೆ. ನಾಳೆ ಮಾತಾಡೋಣ. ಅಗ್ನಿ, ಸುಹಾಸಿನಿ ಮನೆಗೋಸ್ಕರ ಪ್ರಾಣ ಕೊಡೋದಕ್ಕೆ ಸಿದ್ಧವಾಗಿದ್ದಾಳಂತೆ. ಸರಿ, ಹಾಗಾದ್ರೆ
ನಿನ್ನ ಪ್ರಾಣನೇ ತಗೊಂತೀನಿ ಸುಹಾಸಿನಿ. ಅಮೂಲ್ಯ, ನನಗೆ ಆಟ ಆಡಿಸ್ತೀಯಾ? ನನ್ನ ಮುಂದೆ ನಾಟಕ ಮಾಡಿ ಅಧಿಕಾರನ ಕೈ ತಪ್ಪಿಸಿದಕ್ಕೆ ನೀನೇ ಗೆದ್ದೆ ಅಂತ ಅನ್ಕೊಂಡಿದ್ಯಲ್ಲ? ಖಂಡಿತ ಇಲ್ಲ. ನನ್ನ ಅನುಭವದ ಮುಂದೆ ನೀನಿನ್ನೂ ಎಳೆ ಕೂಸು. ಮುಂದೆ ನೋಡ್ತಾ ಇರು ಆಟ ಯಾವ ತರ ತಿರುವು ಪಡ್ಕೊಳ್ಳುತ್ತೆ ಅಂತ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನಗ್ ಮಾತ್ರ ಅಲ್ಲ, ಆ ಏಜೆ ಗತಿ. ಏನ್ ಅಂದ್ಕೊಂಡಿದ್ಯಾ? ನಿಜ ಹೇಳೋದ ಕೈ ಹಿಡಿತ್ಯಾ? ಅವನೇ ನಂಗೆ ಮುಚ್ಚಿದ್ದಪ್ಪನ. ಇಷ್ಟು ವರ್ಷ ಎದಲ್ಲಿ ಬೆಂಕಿ ಇಟ್ಕೊಂಡು ಆಗ್ದಿರೋ ಬಾಗಿಲಿ ನುಳಿದಿರೋ ನಾಲ್ಗೆಯಲ್ಲಿ ಅವನ ಅಪ್ಪ ಅಂತ ಕರಿಬೇಕಾದ್ರೆ ನನ್ನ ರಕ್ತ ಇಷ್ಟು ಕುದಿಬೇಡ. ಅವನ್ ಚಕ್ರಾಧಿಪತಿ, ನಾವೆಲ್ಲ ಅವನ್ ಸೇವಕರ. ಆ ಸ್ಥಾನ ನಂಗ್ ಬೇಕು, ನನಗ್ ಬೇಕು. ಅದಕ್ಕೆ ಅವಾಗಿನ ನನ್ನ ಮನ್ಸಲ್ಲಿ ಒಂದು ಚಿಕ್ಕ ಬೆಂಕಿ ಕಿಡಿ ಹೊತ್ಕೊಂಡಿತ್ತು. ಗಾಳಿ ಊದಿ ಊದಿ ಜ್ವಾಲಾಮುಖಿ ಮಾಡಿದ್ದೀನಿ. ನೀನು ಈ ಮನೆಗೆ ಪ್ರಾರ್ಥನಾ ಕರ್ಕೊಂಬರೋ ಹಾಗೆ ಮಾಡಿದ್ದು ನಾನು. ಈ ಮನೆ ಛಿದ್ರ ಆಗುತ್ತೆ ಅಂತ ನೀನ್ ಲೀಲಾ ಕಾಲ ಹಿಡ್ಕೊಂಡ್ರೆ ನಾ ಸುಮ್ಮನೆ ಬಿಡ್ತೀನ? ಆ ಪ್ರಾರ್ಥನಾ ನನ್ನ ಕೈಗೊಂಬೆ, ಅವಳ ರೂಪ ಇಟ್ಕೊಂಡೆ ನಾ ಏಜನ ಆಡಿಸ್ತಾ ಇದ್ದೀನಿ. ಇಷ್ಟೇ ಅಲ್ಲ, ಇನ್ನು ಮುಂದೇನೂ ಆಡಿಸ್ತೀನಿ. ಕ್ಷಣ ಕ್ಷಣಕ್ಕೂ ಅವನ್ನ ಕುಗ್ಸಿ ಅವನ ನನ್ನ ಕೈವಶ ಮಾಡ್ಕೋತೀನಿ. ಕಟ್ಕೊಂಡಿರೋ ಹೆಂಡತಿಗೆ ನಾನು ಯಾರಂತ ಗೊತ್ತಾಗ್ಲಿಲ್ಲ, ಇನ್ನು ಆ ಏಜೆ ಅವನ ಹೆಂಡತಿ ಲೀಲಾ ಗೊತ್ತಾಗ್ಬಿಡ್ತೀನ? ನನ್ ಬುಡಕ್ ಬಂದಾಗ ನಿನ್ನೆ ಕಿಡ್ನಾಪ್ ಮಾಡಿಸ್ದವ್ರು. ಈಗ ನಿನ್ ಬಿಡಿಸಿ ಪ್ರಾರ್ಥನಾ ಮನೆಯವರೆಲ್ಲ ಅಂತರ ಒಳ್ಳೆವಳು ಒಳ್ಳೆವಳು ಅಂತ ಮೆರ್ಸೋ ಆಗಿ ಮಾಡಿದ್ದೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದು ಬರೀ ಹಾರ ಅಲ್ಲ ರಘು, ನನ್ನ ಮೇಲಿರೋ ದೊಡ್ಡ ಜವಾಬ್ದಾರಿಯ ಭಾರ. ಹೇಗೂ ಈ ಭಾರದ ಹೊರೆನ ನಾಳೆ ಕಡಿಮೆ ಮಾಡ್ಕೋತಿದ್ಯಲ್ಲ? ಹೌದು ರಘು, ಇಷ್ಟು ವರ್ಷದ ನನ್ನ ಕನಸು ನಾಳೆ ನನ್ಸಾಗ್ಬಿಡುತ್ತೆ. ಇದನ್ನ ಒಳಗಡೆ ಇಟ್ಬಿಟ್ಟು ಬರ್ತೀನಿ.
ಅಬ್ಬಬ್ಬಬ್ಬಬ್ಬಾ, ಎಷ್ಟು ಚೆನ್ನಾಗಿದೆ. ಇಂಥ ಒಳ್ಳೆ ಬೆಲೆ ಬಾಳೋ ಹಾರ ಅನ್ಯಾಯವಾಗಿ ಆ ಡ್ರೈವರ್ ಮಗಳು ಪಾಲಾಗ್ತಿತ್ತಲ್ಲ ದೇವ್ರೇ. ಲೇ ರತ್ನವೇಣಿ, ನೀನು ಇದನ್ನು ತಗೊಂಡು ಒಳ್ಳೆ ಕೆಲಸನೇ ಮಾಡಿದೆ ಕಡೆ. ನಾಳೆ ಬೆಳಗ್ಗೆ ಬೇಗ ಎದ್ದು ಅಕ್ಕ ಸಾಲಿಗರ ಅಂಗಡಿಗೆ ಹೋಗಿ ಇದನ್ನ ತೋರಿಸಿ ಇಂಥದ್ದೇ ಒಂದು ಡೂಪ್ಲಿಕೇಟ್ ಹಾರನ ಮಾಡಿಸ್ಕೊಂಡ್ಬಂದ್ಬಿಡ್ತೀನಿ. ಆಮೇಲೆ ಅದನ್ನ ಯಾರಿಗೂ ಗೊತ್ತಾಗ್ದಂಗೆ ಮತ್ತೆ ಅಖಿಲ ಅದಕ್ಕೆ ಕಬಡಲ್ಲಿ ಹೋಗಿ ಇಟ್ಬಿಡ್ತೀನಿ. ಹೇಗೂ ನಾಳೆ ಸಂಜೆನೆ ತಾನೇ ಪಾರ್ವತಿಗೆ ಅದನ್ನು ಕೊಡಬೇಕು ಅಂತಿರೋದು. ಒಂದು ಸಲ ಆ ಡೂಪ್ಲಿಕೇಟ್ ಹಾರ ಅದಕ್ಕೆ ಮೂಲಕ ಆ ಪಾರ್ವತಿ ಕೈಗೆ ಸೇರ್ಬಿಟ್ರೆ ಅಷ್ಟೇ ಸಾಕು. ಆಮೇಲೆ ಯಾರಿಗೂ ಗೊತ್ತಾಗಲ್ಲ ಅದು ಡೂಪ್ಲಿಕೇಟ್ ಹಾರ ಅಂತ. ನಾನು ಬಚಾವಾಗ್ಬಿಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ಫೋನ್ ಮಾತಾಡಕ್ ಆಗಕ್ಕಿಲ್ಲ ಅಂತಂದ್ರು ಈ ರಾಜ ಬಂದ್ ಅದೇನಟ ಪದೇ ಪದೇ ಫೋನ್ ಮಾಡ್ತಾನೆ ಅವಳೆ. ನಂಗಿದ್ ಬೇಡ, ನಂಗೆ ಯಾವ ಮಾತ್ರೇನೂ ಬೇಡ. ರಾಧಾ, ಈಗ ಯಾಕೆ ಮಾತ್ರೆ ತಗೋತಿಲ್ಲ? ಯಾಕೆ ಚಂಡಿ ಮಾಡ್ತಿದ್ಯವಿ? ನಾನು ಯಾವ ಮಾತ್ರೇನೂ ತಗೊಳ್ಳಲ್ಲ. ಅಲ್ಲ, ನನಗೆ ಏನಾಗಿದೆ ಅಂತ ನಾನು ಮಾತ್ರೆ ತಗೋಬೇಕು? ಅಮ್ಮ, ನೀನಾದ್ರೂ ನಿಜ ಹೇಳಮ್ಮ, ಕಂಟಿ ಮಾವಂಗೆ ಮದ್ವೆ ಆಗೋಯ್ತಾ? ರಾಧಾ, ಅದ್ ಏಟ್ಕಿತ ಇದೇ ಮಾತು ಕೇಳಿ ನೋವು ನುಂಗ್ತೀಯವಿ. ನೀನ್ ಏಟ್ಕಿತ ಕೇಳಿದ್ರು ಅದಕ್ಕೆ ಒಂದೇ ಉತ್ತರನೇಯ. ಕಂಟಿ ಮಾವಂಗ್ ಮದ್ವೆ ಆಗೈತೆ 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 ಅಟೆ. ಇಲ್ಲ ಇಲ್ಲ, ಕಂಟಿ ಮಾವಂಗೆ ನನ್ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಅತ್ತೆ ಮಾತು ಕೊಟ್ಟಿದ್ದಾರೆ. ಯಾರು ಮೋಸ ಮಾಡಿದ್ರು ನಮ್ಮ ಅತ್ತೆ ನಂಗೆ ಮೋಸ ಮಾಡಲ್ಲ. ನೀನ್ ನನಗೆ ಸುಳ್ಳು ಹೇಳ್ತಾ ಇದೀಯ ಅಮ್ಮ. ಸ್ನೇಹ, ನೀನ್ ಯಾಕೆ ಬರಕ್ ಹೋದ್ಯವಿ? ಅಂದ್ರೆ ಮಾವ ಮದ್ವೆ ಆಗಿರೋದು ನಿಜಾನೇ. ನಿಮ್ಗೇನಾ ಕಂಟಿ ಮಾವ ತಾಳಿ ಕಟ್ಟಿರೋದು? ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ತುಂಬ ಸಂಕಟ ಆಗ್ತಿದೆ. ರಾಧಂಗೆ ಹಿಂಗಾಗಿರ್ಬೋದು ಅನ್ನೋ ಸಣ್ಣ ಊಹೆ ಕೂಡ ನನಗಿರಲಿಲ್ಲ. ಆದರೆ ಇದು ಯಾವುದು ಬೇಕು ಅಂತ ಆಗಿದ್ದಲ್ಲ, ಯಾವುದೋ ಒತ್ತಡದಿಂದ ಹೀಗಾಗೋಯ್ತಷ್ಟೆ. ರಾಧಾ ಊರಲ್ಲಿ ಆರಾಮಾಗೇ ಇದ್ದಾಳೆ ಅಂತ ನಾನು ಅನ್ಕೊಂಡಿದ್ದೆ. ನಿಜ ಹೇಳಬೇಕು ಅಂದರೆ ನಂಗೆ ಒಂದಿನೂ ನೀನು ನೆನ್ಪು ಬಂದಿಲ್ಲ ರಾಧಾ. ನಮ್ಮ ಮಾವನ ಪ್ರೀತಿನೇ ಅಂತದ್ದು, ಎಲ್ಲ ಮರ್ಸ್ಬಿಡತ್ತೆ. ಮಾವ, ಯಾಕೆ ಮಾವ, ಯಾಕೆ ಹೀಗೆ ಮಾಡಿದೆ?
ನನಗೆ ಯಾಕೆ ಮೋಸ ಮಾಡಿದೆ ಮಾವ? ನಾನು ಈ ಮನೆಗೆ ಬಂದಾಗ ಅತ್ತೆ ಕಂಟಿ ಮಾವನ ಜೊತೆ ನೀನು ಮದುವೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ಲು. ಆಗ ನಾನು ಎಷ್ಟು ಖುಷಿ ಪಟ್ಟಿದ್ದೆ ಗೊತ್ತಾ? ಶುರುವಾದ ನನ್ನ ಕನಸು ಇನ್ನು ಕರ್ಗೆ ಇಲ್ಲ ಮಾವ. ನೀನಿಲ್ದೆ ಒಂದೇ ಒಂದು ಕ್ಷಣನು ನನ್ನ ಬದುಕನ್ನ ಊಹೆ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗ್ತಿದೆ ಮಾವ. ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಮಾವ. ನಿನ್ನ ಬಿಟ್ಟು ಬದುಕೋ ಶಕ್ತಿ ನಂಗಿಲ್ಲ. ನೀನು ನನ್ನ ಬದುಕನ್ನ ಹೇಗೆ ಆವರಿಸ್ಕೊಂಡಿದ್ಯಾ ಗೊತ್ತಾ? ಇವತ್ತು ನಿನ್ನ ಹೆಂಡತಿ ನನ್ನ ಕಣ್ಣೆದುರುಗಡೆನೇ ಇದ್ರು ನನಗದನ್ನ ನಂಬೋಕ್ಕಾಗ್ತಿಲ್ಲ ಮಾವ. ಮಾತಾಡು ಮಾವ, ಮಾತಾಡು. ರಾಧಾ ನನ್ನ ಬಿಟ್ಟು ಹೋಗಲ್ಲ ಅಂತ ಹೇಳು ಮಾವ. ಏನಾದ್ರೂ ಮಾತಾಡು. ನಿನ್ ಜೊತೆ ಮಾತಾಡ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಮಾತಾಡು ಮಾವ, ಮಾತಾಡು, ಮಾತಾಡು ಮಾವ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಕ್ಸಾಮ್ಸ್ಗೆ ಓದ್ಕೊಳ್ಳೋದು ಮುಖ್ಯನಾ ಅಥವಾ ಎಕ್ಸಾಮ್ಸ್ನ ಅಟೆಂಡ್ ಮಾಡೋದು ಮುಖ್ಯನಾ? ಇದು ಎಂಥ ಪ್ರಶ್ನೆ ನನಗೂ. ಅದೇನೋ ಹೇಳ್ತಾರಲ್ಲ, ಕೋಳಿ ಮೊದ್ಲ ಇಲ್ಲ ಮೊಟ್ಟೆ ಮೊದ್ಲ, ಆ ಥರ ಐತಿದು. ಅದಕ್ಕಿಂತ ಈಸಿ ಕ್ವೆಶ್ಚನ್ ಇದು, ಯೋಚನೆ ಮಾಡಿ ಹೇಳಿ. ಪರೀಕ್ಷೆ ಬರಿಬೇಕು ಅಂದ್ರೆ ಚೆನ್ನಾಗಿ ಓದಬೇಕು. ಚೆನ್ನಾಗಿ ಓದಿದ್ಮೇಲೆ ಪರೀಕ್ಷೆ ಬರಿಬೇಕು. ಒಂದು ವೇಳೆ ಪರೀಕ್ಷೆನೇ ಬರೀಲಿಲ್ಲ ಅಂದ್ರೆ ಓದಿದೆಲ್ಲ ವೇಸ್ಟ್. ಇದೆ ಅಲ್ವಾ ನನಗೂ? ದಟ್ ಇಸ್ ಎಕ್ಸಾಕ್ಟ್ಲಿ ಮೈ ಪಾಯಿಂಟ್. ಸತ್ಯ ಎಕ್ಸಾಮ್ಸ್ಗೆ ಎಷ್ಟು ಬೇಕಾದರೂ ಓದಲಿ, ಆದರೆ ಎಕ್ಸಾಮ್ನ ಅಟೆಂಡ್ ಮಾಡಬೇಕಾ ಬೇಡವಾ ಅನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ. ಓಯ್, ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲ ಅಮಲ್ ಬೇಬಿ, ಅಮ್ಮ ನೆನಪಾದ್ರು. ಅಮ್ಮನ ಈಗ್ಲ ಯಾಕೆ? ದಿವ್ಯಾಕಂಗ್ ಎಕ್ಸಾಮ್ಸ್ ಬಂದ್ಬಿಟ್ರೆ ಅವಳು ಟೆನ್ಷನ್ ಆಗೋಳೋ ಇಲ್ವೋ, ನಮ್ಮಮ್ಮ ಟೆನ್ಷನ್ ಮಾಡ್ಕೊಂಬಿಡೋರು. ಅವಳಿಗೇನ್ ಬೇಕೋ ಅದನ್ನ ಅವಳ ಹತ್ರನೇ ತಂದಿಟ್ಟಿರೋರು. ಅವಳು ಓದ್ಕೋತಾ ಇರ್ಲಿಲ್ಲ, ಅದು ಬೇರೆ ಮಾತ್ಬಿಡು. ಆದ್ರೆ ಪಾಪ ನನ್ನಮ್ಮ, ಮಗಳು ಓದ್ಕೋತಾ ಇದ್ದಾಳೆ ಅಂತ ಅವರೇ ಊಟನೂ ಮಾಡಿಸ್ತಾ ಇದ್ರು. ಬಹುಶಃ ಅಮ್ಮ ಇಲ್ಲಿದ್ದಿದ್ರೆ ನನ್ಗೂ ಹಾಗೆ ಮಾಡಿರೋರಲ್ವಾ. ಮಗಳು ಓದ್ಕೋತಿದ್ದಾಳೆ ಅಂತ ಅವರೇ ಊಟ ತಿನ್ನಿಸ್ತಿದ್ರು ಅನ್ಸುತ್ತೆ. ಆದ್ರೆ ಏನು? ಆದ್ರೆ ಇಲ್ಲೇನ್ ಮಾಡೋದು, ಸುಮ್ನೆ ಬಿಟ್ಟಾಕು. ಬೇಬಿ, ತಕ್ಷಣಕ್ಕೆ ಅಲ್ಲಿಂದ ಇಲ್ಲಿಗೆ ಅತ್ತೆನಂತೂ ಕರ್ಸಕ್ಕಾಗ್ಲಿಲ್ಲ. ಆದ್ರೆ ಅವ್ರ ತರ ಊಟ ಅಂತೂ ಮಾಡಿಸ್ತೀನಿ, ಓಕೆನಾ? ಅಮ್ಮನ್ ನೆನ್ಪಿಸ್ಕೊಂಡೆ, ಆದ್ರೆ ನೀನೇ ಅಮ್ಮ ಆಗ್ಬಿಟ್ಟಲ್ಲ ಅಮಲ್ ಬೇಬಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.
ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಚೆಕ್ ಇಡುವಾಗ ಅಕ್ಕ ಏನಾದ್ರೂ ಟಕ್ ಅಂತ ಬಾಗಿಲು ತೆಗೆದ್ಬಿಟ್ಟಿದ್ರೆ, ಅಯ್ಯಯ್ಯೋ ದೇವ್ರೆ. ಅಯ್ಯೋ ಏಯ್, ಆ ಕೆಲಸ ಮಾಡುವಾಗಲೇ ಧೈರ್ಯವಾಗಿದ್ದಲ್ಲ, ಈಗ ಯಾಕೆ ಹಿಂಗ ಆಡ್ತಾ ಇದ್ಯಾ? ರೀ, ನಾನು ಇಂಥ ಕೆಲಸ ಮಾಡಿದ್ದೀನಿ ಅಂತ ನನ್ನ ಕೈಲೇ ನಂಬಕ್ಕಾಗ್ತಿಲ್ಲ. ಏಯ್, ಸಾಧನ ನೀನು ಸಾಧನ. ನೀನು ಮನ್ಸು ಮಾಡ್ರೆ ಏನು ಬೇಕಾದ್ರೂ ಸಾಧಿಸ್ತೀಯಾ? ರೀ, ನೀವು ಹಿಂಗೆ ಹೇಳಿ ಹೇಳಿನ ನನ್ನ ಕೈಲಿ ಇಂಥ ಕೆಲಸ ಮಾಡಿಸ್ಬಿಟ್ರಿ. ಒಳ್ಳೇದಕ್ಕೆ ಅಂತ ಹೇಳಿದ್ನಲ್ಲ. ರೀ, ನನ್ನ ಲೈಫಲ್ಲಿ ನಾನು ಯಾವತ್ತೂ ನೀನು ಹೆಂಗೆ ಹೇಳ್ಕೊಂಡು ಓಡಾಡ್ತಾ ಇರೋ. ಅವಳಿದ್ದಾಳಲ್ಲ, ಅವಳು ಹೊಟ್ಟೆ ಕಂಡಿಡ್ದು ಬಿಡ್ತಾಳೆ ನೀನು ತಪ್ಪು ಮಾಡಿದ್ಯಾ ಅಂತ. ಹೌದಾ? ಅಕ್ಕ ಏನಾದರೂ ಈಗ ಎದುರಿಗೆ ಬಂದರೆ ಅವ್ರನ್ನ ಹೇಗೆ ನೋಡೋದು ಅಂತಾನೆ ಗೊತ್ತಾಗ್ದಿಲ್ಲ ರೀ ನನಗೆ. ನಿಮ್ಮ ಅಕ್ಕ ಯಾವಾಗಲೂ ಎದುರುಗಡೆನೇ ಬರೋದು, ಬಾಲ ಆಡಿಸ್ಕೊಂಡು. ಏನೋ ಏನಿಲ್ಲ. ಆಗ್ಲೇ ಅಕ್ಕ ಏನೋ ಹೇಳಿದ್ರು, ಎಲ್ಲದಕ್ಕೂ ಹ್ಞೂ ಹ್ಞೂ ಅಂತ ತಲೆ ಅಲ್ಲಾಡ್ಸ್ಕೊಂಡು ಬಂದ್ಬಿಟ್ಟೆ. ಏನೂ ಅರ್ಥ ಆಗಲಿಲ್ಲ. ತುಂಬ ಭಯ ಆಗ್ತಿದೆ ರೀ, ಏನಾಗುತ್ತೋ ಏನೋ ದೇವ್ರೆ. ನನ್ನ ಮೇಲೆ ಕೋಪ ಬಂದಿದ್ಯಾ? ಅಯ್ಯೋ ಇಲ್ಲ ರೀ, ನಾನು ಹಾಗೆ ಹೇಳಲಿಲ್ಲ. ಸಾರಿ, ನಿಂಗೆ ಬೇಜಾರಾಗಿದ್ರೆ ನಾ ಬೇಕಾದ್ರೆ ನೀನು ಕಾಲು ಹಿಡ್ಕೊಂಡು ಕ್ಷಮೆ ಕೇಳ್ಬಿಡ್ಲ? ಅಯ್ಯೋ ರೀ, ಬಿಡ್ತು ಅನ್ನಿ. ಹೇ, ಕೆಟ್ಟದಕ್ಕಷ್ಟೇ ಬಿಡ್ತು. ಹೆಂಡತಿ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳೋದ್ರಲ್ಲಿ ಕೆಟ್ಟದೇನಿಲ್ಲ, ಒಳ್ಳೇದೇ. ಏನ್ರಿ ನೀವು, ನನಗೆ ನಿಮ್ಮ ಮೇಲೆ ಬೇಜಾರಿಲ್ಲ ರೀ. ನೀವಂದ್ರೆ ನನಗೆ ತುಂಬ ಗೌರವ ಮತ್ತೆ ಪ್ರೀತಿ. ಆದ್ರೆ ಸ್ವಲ್ಪ ಭಯ ಆಗ್ತದೆ ರೀ ನನಗೆ. ನಾನು ನೋಡಿದ್ರೇನಾ? ಅಲ್ಲ, ಗೊತ್ತಾಗೋದ್ರೆ ಅಂತ. ಹಂಗೆಲ್ಲ ಏನು ಗೊತ್ತಾಗಲ್ಲ. ನೋಡು, ನೀನು ಒಳ್ಳೆಯವಳು, ನಿನಗೆ ಕೆಟ್ಟದ್ದೇನೋ ಆಗಲ್ಲ. ಈ ಮನೆಯಲ್ಲಿ ಒಳ್ಳೆಯವ್ರು ಯಾರಿಗೂ ಕೆಟ್ಟದಾಗಕ್ಕೆ ನಾವು ಬದುಕಿರೋವರೆಗಂತೂ ಬೆಳಲ್ಲಪ್ಪ. ನಾನು ಹೊಟ್ಟೋದ್ಮೇಲೆ ಗೊತ್ತಿಲ್ಲ, ಆದರೆ ಹಾಗೇನಾದ್ರು ಆದರೆ ಪ್ಲೀಸ್ ನೀನು ರಾಮನ್ ನೋಡ್ಕೋಬೇಕು, ಆಯ್ತಾ? ರೀ, ಇದನ್ ಬಿಡ್ತು ಅನ್ನಿ. ಪಾಪಿ ಚಿರಾಯು. ರೀ, ನೀವ್ ಒಳ್ಳೆಯವರು, ನಿಮ್ಗೇನು ಆಗಲ್ಲ. ಒಳ್ಳೆಯವನು ಅಂದರೆ ಬೇಗ ಗಾಡಿ ಬಿಡಬೇಕು ಅಂತೀಯಾ? ಜೋ ದೇವ್ರೆ, ಬಿಡ್ತು ಬಿಡ್ತು. ಹಂಗೆಲ್ಲ ಆಗೋದನ್ನ ತಡೆಯಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಂಗೆಲ್ಲ ಸಾಧ್ಯ ಆಗಿದ್ದಿದ್ರೆ 20 ವರ್ಷಕ್ಕಿಂತ ನಡೆದಿದ್ದ ಆ ಘಟನೆನ ನಾನೇ ತಡೆದು ಬಿಡ್ತಿದ್ನೋ ಏನೋ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀರಜ್, ನನ್ನ ಕೇಕ್ ಜೊತೆ ಫ್ರೂಟ್ ಪೀಸ್ ಕೂಡ ಇದೆ. ಇವೆರಡು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಒಂದ್ಸಲ ಟೇಸ್ಟ್ ಮಾಡಿ ನೋಡು. ಕಮ್ ಆನ್. ತಿನ್ರಿ.
ನಾನು ಅವಾಗ್ಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಅವರಿಬ್ಬರು ಪೇರ್ ತುಂಬ ಚೆನ್ನಾಗಿದೆ ಅಲ್ಲ. ವಾಟ್ ಅ ಕಪಲ್. ಮಿತ್ರ ಅಂಡ್ ಭಾಗ್ಯ ಮೇಡ್ ಫಾರ್ ಈಚ್ ಅದರ್ ತರ ಇದಾರಲ್ಲ. ಈಗ ಓಕೆನಾ? ಪರವಾಗಿಲ್ಲ ರೀ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿಕ್ಕ ವಯಸ್ಸಿಂದನೂ ಪಾಪುಗೆ ತುಳಸಿ ಪೂಜೆಗೆ ಮಂಟಪ ಕಟ್ಟೋದು ಅಂದ್ರೆ ತುಂಬಾ ಇಷ್ಟ. ತುಳಸಿ ಪೂಜೆ ಮುಗಿದು ತಿಂಗಳಾದ್ರೂ ಅವನೊಂದು ಪುಟ್ಟ ಮಂಟಪ ಕಟ್ಕೊಂಡು ಪೂಜೆ ಮಾಡ್ತಾನೆ ಇರೋನು. ನನಗೆ ಎಷ್ಟೇ ಕೆಲಸ ಇರಲಿ ಅದನ್ನೆಲ್ಲ ಬಿಟ್ಟು ಅವನ ಪೂಜೆ ನೋಡ್ತಾ ಕೂತಿರ್ಬೇಕಿತ್ತು. ಅವನಿಗೋಸ್ಕರ ನಾನೊಂದು ಪುಟ್ಟ ಪಾಟಲ್ಲಿ ತುಳಸಿ ಗಿಡ ನೆಟ್ಟಿದ್ದೆ. ಅವನೇ ಅದಕ್ಕೆ ದಿನ ನೀರು ಹಾಕೋನು. ಅಲ್ಲಿ ನೋಡಿ, ಅಲ್ಲಿದೆಯಲ್ಲ ಅದೇ ತುಳಸಿ ಗಿಡ. ಎಷ್ಟೋ ಸಲ ಸತ್ತು ಮತ್ತೆ ಸಸಿಯಾಗಿ ಅದಿನ್ನೂ ಹಾಗೇ ಇದೆ. ಆದ್ರೆ ಅವನಮ್ಮ ತುಳಸಿ ನಾನು ಬದಲಾಗ್ಬಿಟ್ಟೆ. ಅಮ್ಮನೇ ಇಲ್ಲ ಅನ್ನಿಸ್ಕೊಂಬಿಟ್ಟಿದ್ದೀನಿ. ಸಮಾಧಾನ ಮಾಡ್ಕೊಳ್ಳಿ. ಎಷ್ಟೇ ನೋವಿದ್ರೂ ಎಲ್ಲ ಒಟ್ಟಿಗೆ ಸೇರಿ ಪೂಜೆ ಮಾಡ್ತಾ ಇದ್ದೀವಿ. ಹೀಗೆ ಎಲ್ಲ ಒಂದಿನ ಎಲ್ಲ ಸರಿ ಹೋಗುತ್ತೆ. ನೀನೇ ಬಂದೆ ಅಂತ ಗೊತ್ತಾಯ್ತು. ಹೌದಾ? ಹೇಗೆ ಗೊತ್ತಾಯ್ತು? ಇದ್ದಕ್ಕಿದ್ದ ಹಾಗೆ ದೀಪದ ಬ್ರೈಟ್ನೆಸ್ ಜಾಸ್ತಿ ಆಯ್ತು. ನನ್ನ ಹೆಂಡತಿ ಬಂದು ಅಂತ ಗೊತ್ತಾಯ್ತು. ಇದಕ್ಕೇನು ಕಮ್ಮಿ ಇಲ್ಲ. ಆದ್ರೂ ಪಂಚೆ ಉಡ್ಸು ಅಂದ್ರೆ ಕೈ ಕೊಟ್ಟಲ್ವ ನೀನು? ಅಯ್ಯೋ, ನಿಮ್ಮ ಅಣ್ಣ ತಮ್ಮದ್ರ ಮಧ್ಯೆ ನಾನು ಯಾಕೆ ಅಂತ ಬಂದೆಪ್ಪ. ಖುಷಿ ಆಯ್ತಾ ನಿನಗೆ ಎಲ್ಲರೂ ಸೇರಿದ್ದ? ತುಂಬ ಖುಷಿ ಆಯ್ತು. ನಿಮಗೆ? ನನಗೂ ಅಷ್ಟೇ. ಇಷ್ಟೆಲ್ಲ ಎಲ್ಲರೂ ಸೇರಿ ಎಷ್ಟು ದಿನ ಆಗೋಗಿತ್ತು. ಈ ಮನೆಯವರೆಲ್ಲ ಸೂಪರ್ ಅಲ್ವಾ? ಅದ್ರಲ್ಲೂ ತಾತ. ಎಸ್, ತಾತ ಸೂಪ್. ಕೇಳಿಸ್ಕೊಂಡೆ ಬಿಡಿ. ಆದ್ರೆ ತಾತಂಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆ? ಉಗ್ರ ಪ್ರತಾಪಿ ಅಂತ ನಿಮ್ಗೆ ಒಂದು ಸೂಪರ್ ಹೆಸರಿಟ್ರಲ್ಲ, ಅದಕ್ಕೆ. ಪುಣ್ಯ. ಹಬ್ಬ ಹಬ್ಬ ಮಾಡ್ತಿದ್ದೀವಿ. ಮಹೇಶ, ಮತ್ತೇನಾರಂದ್ಯ? ದೀಪ ದೀಪ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.